ನಾನು ನ್ಯಾಯ ಸಿಗ್ತದೆ ಅಂತಕ್ಕಂಥ ಹೋಪ್ಸಿಂದ ಮಾಡ್ತೀವಿ. ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಕೇಂದ್ರ ಸರ್ಕಾರ ಸೂಕ್ಷ್ಮತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ನರೇಂದ್ರ ಮೋದಿಯವರು ಬಹಳ ಮಾತಾಡ್ತಾರೆ ಬಡವರ ಬಗ್ಗೆ, ದಲಿತರ ಬಗ್ಗೆ, ಎಲ್ಲ ಹಿಂದುಳಿದವ್ರ ಬಗ್ಗೆ, ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳ್ತಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀನಿ. ದೇಶದ ಗಮನ ಸೆಳೀಲಿಕ್ಕೆ, ಈ ದೇಶದ ಜನರ ಗಮನ ಸೆಳೀಲಿಕ್ಕೆ. ಎಸ್, ಇವರು ಕೂತ್ಕೊಳ್ರಿ ನೀವು, ಆಮೇಲೆ ನೆಕ್ಸ್ಟ್ ನೀವು. 14% ನ್ಯಾಷನಲ್ ಅವರೇಜ್ ಗ್ರೋತ್ ರೇಟ್ ಟ್ಯಾಕ್ಸ್ ಬೇಡ ಬಿಟ್ಟು. ನಿರ್ಮಲಾ ಸೀತಾರಾಮನ್ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ರಂಜಿತ್ ಚೌಧರಿ ಅವರಿಗೆ ಶಿ ಸೆಡ್ ಫೈನಾನ್ಸ್ ಮಿನಿಸ್ಟರ್ ಹ್ಯಾಸ್ ನೋ ರೋಲ್ ಟು ಸ್ಟಾಪ್ ಎನಿ ಫಂಡ್ಸ್ ಗೋಯಿಂಗ್ ಟು ಸ್ಟೇಟ್ ಅಂತ. ನಿರ್ಮಲಾ ಸೀತಾರಾಮನ್ ಆಯ್ತು. 5,300 ಕೋಟಿ ಅನೌನ್ಸ್ ಮಾಡಿದವ್ರು ಯಾರು? ಯಾರ್ರೀ? ಯಾರಪ್ಪ ಬಜೆಟ್ನಲ್ಲಿ ಅಪ್ಪರ್ ಭದ್ರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವ್ರು ಯಾರು? ಫೈನಾನ್ಸ್ ಮಿನಿಸ್ಟರ್. ನನ್ ಅದರ್ ದ್ಯಾನ್ ಮಿಸಸ್ ನಿರ್ಮಲಾ ಸೀತಾರಾಮನ್. ನಂಬರ್ 1. ನಂಬರ್ 2, ಇಂಟ್ರಿಮ್ ಬಜೆಟ್ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ. ಇಂಟ್ರಿಮ್ ಬಜೆಟ್ನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನು ತಿರಸ್ಕಾರ ಮಾಡಿದವರು ಯಾರು? ನಂಬರ್ 2. ನಂಬರ್ 3, 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, ಅದಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ ಒಟ್ಟು ತಿರಸ್ಕಾರ ಮಾಡಿದವರು ಯಾರು? ಪ್ಲೀಸ್ ಆಸ್ಕರ್.